ಸಿಸಿ ಕ್ಯಾಮೆರಾ ಕಣ್ಗಾವಲಿನ ಭದ್ರತೆಯಲ್ಲಿ ನಡೆದ ಎಸ್ಎಸ್ಎಲ್ಸಿ ಪ್ರಥಮ ಭಾಷೆ ಪರೀಕ್ಷೆ. ಮೊಳಕಾಲ್ಮೂರು ತಾಲೂಕಿನ 8 ಪರೀಕ್ಷಾ ಕೇಂದ್ರಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಸಿಸಿಟಿವಿಯ ಕಣ್ಗಾವಲಿನಲ್ಲಿ ಬಹಳ ಬಿಗಿ ಭದ್ರತೆಯಲ್ಲಿ ನಡೆಯಿತು. ತಾಲೂಕಿನಲ್ಲಿ ಒಟ್ಟು 8 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಈ ಕೇಂದ್ರಗಳಲ್ಲಿ ಒಟ್ಟು 2233 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಬೇಕಾಗಿದೆ. ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ 1ಕ್ಕೆ ಸಂಬಂಧಿಸಿದಂತೆ ಈಗ ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ ನಮಗೆ ಪರೀಕ್ಷೆ ನಡೀತಾ ಇದೆ. ತಾಲೂಕಲ್ಲಿ 8 ಕೇಂದ್ರಗಳನ್ನು ನಾವು ಗುರುತು ಮಾಡ್ಕೊಂಡಿದ್ದೀವಿ. 8 ಕೇಂದ್ರಗಳಲ್ಲೂ ಕೂಡ ನಮಗೆ ಸಿಸಿ ಕ್ಯಾಮರಾದ ಎಲ್ಲ ಪೂರ್ವ ಸಿದ್ಧತೆಯೂ ಕೂಡ ಆಗಿದೆ. ತಾಲೂಕಲ್ಲೂ ಕೂಡ ಒಂದು ವೆಬ್ಕಾಸ್ಟಿಂಗನ್ನು ವ್ಯೂ ಮಾಡಲಿಕ್ಕೆ 3 ಮೆನ್ ಕಮಿಟಿಯನ್ನು ನಾವು ರಚನೆ ಮಾಡ್ಕೊಂಡಿದ್ದೀವಿ. ಜಿಲ್ಲಾ ಹಂತದಲ್ಲೂ ಕೂಡ ಜಿಲ್ಲಾ ಪಂಚಾಯತಲ್ಲಿ ಕಚೇರಿ ಒಳಗೆ ಜಿಲ್ಲಾ ಹಂತದ ವೆಬ್ಕಾಸ್ಟಿಂಗನ್ನು ಕೂಡ ಅವರು ವ್ಯೂ ಮಾಡ್ತಾ ಇದ್ದಾರೆ. ಎಲ್ಲ ಪರೀಕ್ಷೆಯ ಪೂರ್ವ ತಯಾರಿಯನ್ನು ಕೂಡ ನಾವು ಮಾಡಿಕೊಂಡಿದ್ದೀವಿ. ಈ ಸಾಲಿನಲ್ಲಿ 2583 ಮಕ್ಕಳು ನಮಗೆ ಫ್ರೆಶ್ ಸ್ಟೂಡೆಂಟ್ಸು ಪರೀಕ್ಷೆಗೆ ಕುಳಿತುಕೊಳ್ತಾ ಇದ್ದಾರೆ. ಅದರಲ್ಲಿ 1308 ಬಾಯ್ಸು, 1275 ಗರ್ಲ್ಸು. ಸೊ ಎಲ್ಲ ಸಹ ಸಂಬಂಧಿ ಇಲಾಖೆಗಳ ಜೊತೆಗೆ ನಾವು ಎಲ್ಲ ಪತ್ರ ವ್ಯವಹಾರ ಮಾಡಿಕೊಂಡು 144 ಸೆಕ್ಷನ್ನು ಜೊತೆಗೆ ಪೊಲೀಸ್ ಬಂದೋಬಸ್ತು ವ್ಯವಸ್ಥೆ, ಖಜಾನೆ ಅಧಿಕಾರಿಗಳ ಸಹಕಾರ ಮತ್ತು ಬೇರೆ ಇಲಾಖೆಗಳ ಒಂದು ಅಧಿಕಾರಿಗಳ ಜೊತೆಗೆ ನಾವು ಪತ್ರ ವ್ಯವಹಾರ ಮಾಡಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೆಹಿಕಲ್ ವ್ಯವಸ್ಥೆ ಎಲ್ಲ ಪೂರ್ವ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಒಟ್ಟಾರೆಯಾಗಿ ಸುರಕ್ಷಿತವಾಗಿ ಸುಸಜ್ಜಿತವಾಗಿ ಪರೀಕ್ಷೆಯನ್ನು ನಡೆಸಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಮ್ಮ ತಾಲೂಕು ವತಿಯಿಂದ ನಾವು ಮಾಡಿಕೊಂಡಿದ್ದೀವಿ. ಪರೀಕ್ಷೆ ಬರೀತಕ್ಕಂಥ ಮತ್ತು ಪರೀಕ್ಷೆಯನ್ನು ಮಾಡ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ನಾವು ಶುಭ ಹಾರೈಸಿದ್ದೀವಿ. ಮುಖ್ಯ ಶಿಕ್ಷಕರು ಕೂಡ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚೀಫ್ಗಳಿಗೆ, ಅದರಲ್ಲೂ ಕೇಂದ್ರದ ಮುಖ್ಯ ಅಧೀಕ್ಷಕರಿಗೆ ನಾವು ಎಲ್ಲ ಇಲಾಖೆಯ ನಿಯಮಗಳನ್ನು ಅನುಸರಿಸಿಕೊಂಡು ಅವರಿಗೆ ನಿರ್ದೇಶನಗಳನ್ನು ನೀಡಿದ್ದೀವಿ. ಕೇಂದ್ರಗಳಲ್ಲೂ ಕೂಡ ಎಲ್ಲ ವ್ಯವಸ್ಥೆ ಪೂರ್ಣಗೊಂಡಿರುತ್ತದೆ. ನಾಳೆ ಬೆಳಿಗ್ಗೆ ಪರೀಕ್ಷೆ ಎದುರಿಸಲಿಕ್ಕೆ ಮಕ್ಕಳು ಮತ್ತು ಪರೀಕ್ಷೆ ಮಾಡಲಿಕ್ಕೆ ಎಲ್ಲ ಸಿಬ್ಬಂದಿಗಳು ಕೂಡ ಸಜ್ಜಾಗಿದ್ದಾರೆ. ಹತ್ತನೇ ತರಗತಿ ಪರೀಕ್ಷೆ ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳು ಬೇಗ ಏನು ಮಾಡಿ 9:35ಕ್ಕೆ ನೀವು ರೂಮ್ ಒಳಗಡೆ ಹೋಗಬೇಕಾಗುತ್ತೆ. ಎಲ್ಲ ಪೋಷಕರು ದಯಮಾಡಿ ಹೊರಗಡೆ ಹೋಗಿ. ಎಲ್ಲ ಪೋಷಕರಲ್ಲಿ ಮನವಿ. ಒಳಗಡೆ ಪೊಲೀಸ್ ಸಿಬ್ಬಂದಿ ದಯವಿಟ್ಟು ಬಂದು ಕ್ಲಿಯರ್ ಮಾಡಬೇಕು.